ಫ್ರೆಂಡ್ಸ್, ಪೆರಿ ಪೆರಿ ಬೆಂಡಿ ಫ್ರೈ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಇಂಗ್ರೀಡಿಯೆಂಟ್ಸ್ ಹಿಡ್ಕೊಂಡು ಬೆಂಡೆಕಾಯಿ ಚೆನ್ನಾಗಿ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ. ಸಾಸಿವೆ, ಜೀರಿಗೆ, ಎಣ್ಣೆ, ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ, ಈರುಳ್ಳಿ ಮತ್ತು ಪೆರಿ ಪೆರಿ ಮಸಾಲ ತೊಗೊಂಡಿದ್ದೀನಿ. 4ರಿಂದ 5 ಆಲೂಗಡ್ಡೆನ ಚೆನ್ನಾಗಿ ಕಟ್ ಮಾಡಿ ನೀರಲ್ಲಿ ಹಾಕಿಟ್ಕೊಂಡಿದ್ದೀನಿ. ಹೊರಗಡೆ ಇಟ್ಟರೆ ಕಪ್ಪಾಗುತ್ತೆ, ಸೊ ಹಂಗಾಗಿ ನೀರಲ್ಲಿ ಹಾಕಿಟ್ಕೊಂಡಿದ್ದೀನಿ. ಒಗ್ಗರಣೆಗೆ ನಾನಿಲ್ಲಿ 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಸಾಸಿವೆ 1 ಟೇಬಲ್ ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ. ಸಾಸಿವೆ ಒಂದು ಸ್ವಲ್ಪ ಚಟಪಟ ಅಂದ ತಕ್ಷಣ ಮತ್ತು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ತೀನಿ. ಜೀರಿಗೆ ಹಾಕ್ಕೊಂಡ್ಮೇಲೆ ಕರ್ಬೇವಿನ ಸೊಪ್ಪನ್ನ ಒಂದು ಎರಡು ಕಡ್ಡಿಯಷ್ಟು ಕರ್ಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ. ಅದು ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ, ಕರ್ಬೇವಿನ ಸೊಪ್ಪು ಸ್ಮೆಲ್ ಬರಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ. ಅದಾದಮೇಲೆ ಒಂದು 10ರಿಂದ 11 ಹೆಸಳಷ್ಟು ನಾನಿಲ್ಲಿ ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಬೆಳ್ಳುಳ್ಳಿ ಜಜ್ಜಿ ಹಾಕ್ತಾಯಿಲ್ಲ, ಹಾಗೆ ಇಡೀ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಯಾಕಂದರೆ ಅದು ಬಾಯಲ್ಲಿ ಸಿಕ್ಕರೆ ಫ್ರೈ ಆಗಿರೋ ಬೆಳ್ಳುಳ್ಳಿ ತುಂಬ ಚೆನ್ನಾಗಿರುತ್ತೆ ಅಂತೇಳಿ. ಸೊ ಫುಲ್ ಬೆಳ್ಳುಳ್ಳಿನೇ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ನಾನಿಲ್ಲಿ ಇದಕ್ಕೆ 2 ಈರುಳ್ಳಿ ತೊಗೊಂಡಿದ್ದೀನಿ, ಸಣ್ಣದ ಈರುಳ್ಳಿ. ಅದನ್ನು ಉದ್ದುದ್ದಕ್ಕೆ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿನ ಸ್ವಲ್ಪ 1-2 ನಿಮಿಷ ಅಷ್ಟು ಬಾಡಿಸ್ಕೊಳ್ಳೋಣ, ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಅದಾದಮೇಲೆ ನಾನೀಗ ಆಲೂಗಡ್ಡೆ ಏನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ, 4ರಿಂದ 5 ಆಲೂಗಡ್ಡೆ ಸಣ್ಣದಾಗಿ ಕಟ್ ಮಾಡಿ ನೀರಲ್ಲಿ, ಆ ಆಲೂಗಡ್ಡೆನ ನಾನಿವಾಗ ಇದಕ್ಕೆ ಈರುಳ್ಳಿ ಒಗ್ಗರಣೆಗೆ ಹಾಕ್ಕೊಳ್ತೀನಿ. ಆಲೂಗಡ್ಡೆ ಬೇಗನೆ ಹೊತ್ತೋಗುತ್ತೆ, ಸೊ ಹಾಗಾಗಿ ಕೈ ಆಡಿಸ್ತಾನೆ ಇರಬೇಕು. ಹಾಗೆ ಬಿಟ್ಟರೆ ಹೊತ್ತು ಬಿಡುತ್ತೆ, ಬೇಗ ಆಲೂಗಡ್ಡೆ ತಳ ಹಿಡಿಯುತ್ತೆ. ಸೊ ಹಾಗಾಗಿ ಕೈ ಆಡಿಸ್ಕೊಂಡೇ ಇರಿ. ಆಮೇಲೆ ಇಲ್ಲೊಂದು ಒಂದು 1/4 ಟೇಬಲ್ ಸ್ಪೂನಷ್ಟು ನಾನಿಲ್ಲಿ ಅರಿಶಿಣ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು 2ರಿಂದ 3 ನಿಮಿಷ ಮೇಲೆ, ಯಾಕಂದರೆ ಆಲೂಗಡ್ಡೆ ಸ್ವಲ್ಪ ಮೆತ್ತಗಾಗಬೇಕು, ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ನೀವು ಫ್ರೈ ಮಾಡ್ಕೊಳ್ಳಿ. ರುಚಿಗೆ ತಕ್ಕಷ್ಟು ನಾನಿಲ್ಲಿ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು ನೋಡ್ಕೊಳ್ಳಿ, ನಿಮ್ಗೆ ಅನುಕೂಲಕ್ಕೆ ನಿಮ್ಗೆ ಹೆಂಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ಉಪ್ಪು ಹಾಕ್ಕೊಂಡ್ರೆ ಸ್ವಲ್ಪ ಬೇಗನೆ ಫ್ರೈ ಆಗುತ್ತೆ ಅಂತ ಅಷ್ಟೇ. ಸೊ ಬೇಗ ಮೆತ್ತಗಾಗುತ್ತೆ ಆಲೂಗಡ್ಡೆ. ಸೊ ಹಾಗಾಗಿ ಉಪ್ಪು ಹಾಕ್ಕೊಂಡು ನಾನಿಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈಗ ಸ್ವಲ್ಪ ರೆಡ್ಡಿಶ್ ಆಗಿದೆ ಆಲೂಗಡ್ಡೆ, ನೋಡ್ಬೋದು ಚೂರು ಕೆಂಪಾಗಿದೆ. ಈಗ ಲಿಡ್ನ ಒಂದು 2ರಿಂದ 3 ನಿಮಿಷ ಕ್ಲೋಸ್ ಮಾಡಿ ಇಡ್ತೀನಿ. ಸ್ವಲ್ಪ ಬೇಗನೆ ಸ್ಮ್ಯಾಶ್ ಆಗುತ್ತೆ ಆಲೂಗಡ್ಡೆ, ಸಾಫ್ಟ್ ಆಗುತ್ತೆ. ಸೊ ಹಾಗಾಗಿ ತೆಗೆದ್ಮೇಲೆ ನಾನು ಇಲ್ಲಿ ನೋಡಿ ಗೊತ್ತಾಗ್ತಿದೆ, ಬೆಂದಿದೆ, ಕಲರ್ ಚೇಂಜ್ ಆಗಿದೆ ಆಲೂಗಡ್ಡೆದು. ಇಲ್ಲಿ ತೋರಿಸ್ತೀನಿ ನೋಡಿ, ನಾನು ನಿಮಗೆ ನೋಡಿ, ಕಲರ್ ಚೇಂಜ್ ಆಗಿದೆ ಆಲೂಗಡ್ಡೆದು. ಒಂದು ಸೈಡಲ್ಲೆಲ್ಲ ಕೆಂಪು ನೋಡಿ ರೆಡಿಶ್ ಆಗಿದೆ. ಈಗ ಇನ್ನೊಂದು 2 ನಿಮಿಷ ಇದನ್ನು ಹೀಗೆ ಫ್ರೈ ಮಾಡ್ಕೊಳ್ಳೋಣ. ಒಂದು ಸ್ಮ್ಯಾಶ್ ಮಾಡಿ ನೋಡೋಣ. ನೋಡಿ ಕಟ್ ಆಗ್ತಿದೆ ನೀಟಾಗಿ. ಆಲ್ಮೋಸ್ಟ್ 90% to 95% ಆಗಿದೆ. ಈಗ ಫ್ರೈ ಮಾಡಿ ಇಟ್ಕೊಂಡಿದ್ನಲ್ಲ ಬೆಂಡೆಕಾಯಿ, ಆ ಬೆಂಡೆಕಾಯಿನೇ ನಾನಿಲ್ಲಿ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಬೆಂಡೆಕಾಯಿ ಮೊದಲೇ ನೀಟಾಗಿ ಕಟ್ ಮಾಡಿ ತೊಳೆದು ಸಣ್ಣದಾಗಿ ಕಟ್ ಮಾಡಿ ಅದನ್ನ ಫ್ರೈ ಮಾಡಿ ಇಟ್ಕೊಂಡಿದ್ದೆ. ಈಗ ಇದಕ್ಕೆ ಮೇನ್ ಇಂಗ್ರೀಡಿಯೆಂಟು ಪೆರಿ ಪೆರಿ ಮಸಾಲ ಹಾಕ್ಕೊಳ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ ಆಲೂಗಡ್ಡೆಗೆ ಕಾಂಬಿನೇಷನ್, ಬೆಂಡೆಕಾಯಿಗೆ ತುಂಬ ಚೆನ್ನಾಗಿರುತ್ತೆ ಪೆರಿ ಪೆರಿ ಮಸಾಲ. ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು ಶಾಷೆ ಹಾಕ್ಕೊಳ್ತಾ ಇದ್ದೀನಿ ಪೆರಿ ಪೆರಿ ಮಸಾಲ ಹಾಕ್ಕೊಂಡು ನಾನಿಲ್ಲಿ ಒಂದು ಸ್ವಲ್ಪ ಗರಂ ಮಸಾಲ ಯೂಸ್ ಮಾಡ್ತಿದ್ದೀನಿ. ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಪೆರಿ ಅಷ್ಟು ನನಗೆ ಸ್ಪೈಸಿ ಅನಿಸಲ್ಲ. ನನಗಿಲ್ಲಿ ಈ ಥರ ಮಾಡಿಕೊಟ್ರೆ ನನ್ನ ಮಕ್ಕಳು ಹಾಗೇ ತಿಂತಾರೆ, ಚಪಾತಿ ಜೊತೆ ಎಲ್ಲ ಏನೂ ತಿನ್ನಲ್ಲ. ಸೊ ಹಾಗೆ ಪಲ್ಯ ಹಾಕ್ಕೊಟ್ರು ತಿಂತಾರೆ, ಅಷ್ಟು ಟೇಸ್ಟಿಯಾಗಿರುತ್ತೆ ಪೆರಿ ಮಸಾಲ ಹಾಕಿ ಮಾಡಿದ್ರೆ. ಸೊ ಹಾಗಾಗಿ ಸ್ವಲ್ಪ ಸ್ಪೈಸಿ ಆಗಿದ್ದರೆ ಬರೀ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಸ್ವಲ್ಪ ಖಾರ ಜಾಸ್ತಿ ನಮ್ಮ ಮನೇಲಿ, ನೀವು ನೋಡಿಕೊಂಡು ಹಾಕ್ಕೊಳ್ಳಿ ಖಾರದ ಪುಡಿ. ಈಗ ಇದನ್ನೆಲ್ಲ ನೀಟಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಆದಮೇಲೆ ಇದು ಆಗಿದೆ, 99% ಆಗಿದೆ. ಈಗ ಇದಕ್ಕೆ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪನ್ನ ಗಾರ್ನಿಷ್ ಮಾಡೋಣ. ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಜಾಸ್ತಿನೇ ಹಾಕ್ತೀನಿ ಎಲ್ಲ ಅಡುಗೆಗೂ. ಈಗ ಇದು ರೆಡಿಯಾಗಿದೆ. ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ತಿಳ್ಕೊತೀನಿ. ಖಂಡಿತ ಟ್ರೈ ಮಾಡಿ ನೋಡಿ, ತುಂಬಾ ಇಷ್ಟಪಡ್ತಾರೆ ಎಲ್ಲರೂ ತಿನ್ನಲಿಕ್ಕೆ. ಚಪಾತಿ ಜೊತೆ ಚೆನ್ನಾಗಿರುತ್ತೆ, ಪೂರಿ ಜೊತೆ ಚೆನ್ನಾಗಿರುತ್ತೆ, ಇಲ್ಲ ಹಾಗೇ ಮಕ್ಳಿಗೆ ಹಾಕ್ಕೊಟ್ರು ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ. ಮನೇಲಿ ಮಾಡಿ ನೋಡಿ, ಖಂಡಿತ ಇಷ್ಟಪಡ್ತೀರ ಎಲ್ಲರೂ. ಮಕ್ಕಳು ದೊಡ್ಡವರು ಹಿಡ್ಕೊಂಡು ಎಲ್ಲರೂ ತುಂಬ ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ. ಹೋಪ್ ನಿಮ್ಮೆಲ್ಲರಿಗೂ ತುಂಬ ಇಷ್ಟ ಆಯಿತು ಅಂದ್ಕೋತೀನಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ನೀವು ಸಪೋರ್ಟ್ ಮಾಡ್ತಾಯಿದ್ರೆ ನನಗೆ ಮತ್ತೆ ಬೇರೆ ರೆಸಿಪಿ ಮಾಡಲಿಕ್ಕೆ ನನಗೆ ಎನ್ಕರೇಜ್ ಮಾಡ್ದಂಗೆ ಆಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಥ್ಯಾಂಕ್ಸ್ ಎ ಲಾಟ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.